ಕಲ್ಲು ಹಾಕುವಾಗ ಕಲ್ಲು ಹಾಕ್ಲಿಕ್ಕೆ ಬಂದರು. ಆವಾಗ ಒಂದು ಹಿಂದೂ ಹೆಂಗಸರು ಬಂದು ನನ್ನನ್ನು ಕಾಪಾಡಿದರು. ಅವರು ಬೊಬ್ಬೆ ಹಾಕಿ ಅವರಿಗೆಲ್ಲ ಇದು ಮಾಡಿ ಜೋರು ಮಾಡಿ ಅವರು ಓಡಿದ್ರು. ಅದ ನಂತರ ನಾನು ಓಡ್ಕೊಂಡು ಬರುವಾಗ ಮತ್ತು ಅವರ ಗಾಡಿಯಲ್ಲಿ ನನಗೆ ಪೊಲೀಸವರ ಹತ್ರ ಸ್ವಲ್ಪ ಡ್ರಾಪ್ ಮಾಡಿಬಿಟ್ರು. ಕೈಯಲ್ಲಿ ಮತ್ತೆ ಒಂದು ಬಾಟಲ್ ಎಂಥದ್ದು ಇತ್ತು ಅವರ ಕೈಯಲ್ಲಿ, ಒಳ್ಳೆ ಒಟ್ರಾಸಿ ಹಲ್ಲೆ ಮಾಡಿದ್ದಾರೆ. ಕುಂಟಿಗಾನಲ್ಲಿ ಮೀನು ಡೆಲಿವರಿ ಮಾಡಲಿಕ್ಕೆ ಹೋಗಿದ್ದೆ. ಆವಾಗ ಯಾರೋ 6-7 ಜನ ಬಂದು ಹಲ್ಲೆ ಮಾಡಿದ್ದಾರೆ. ಒಂದು 6:30 ಅಂದಾಜು ಸ್ಕೂಟರಲ್ಲಿ ಹೋಗ್ತಾಯಿದ್ದೆ. ಏನಂತ ಹೇಳಲಿಲ್ಲ, ಇವರು ಸುಮ್ಮನೆ ಇಲ್ಲಿದ್ದರು, ಬಂದರು, ಒಟ್ರಾಸಿ ಹೊಡೆದ್ರು. ಕೈಯಲ್ಲಿ ಮತ್ತೆ ಒಂದು ಬಾಟಲ್ ಎಂಥದ್ದು ಇತ್ತು ಅವರ ಕೈಯಲ್ಲಿ, ಒಳ್ಳೆ ಒಟ್ರಾಸಿ ಹಲ್ಲೆ ಮಾಡಿದ್ದಾರೆ. ಅವರು ಇನ್ನೋವಾ ಕಾರಲ್ಲಿತ್ತು, ಬ್ಲ್ಯಾಕ್ ಕಲರ್ 27 ಗಾಡಿ ನಂಬರ್ ಸರಿ ನೆನಪಿಲ್ಲ. ಅದೇ ಇನ್ನೋವಾದಲ್ಲಿದ್ದರು ಬ್ಲ್ಯಾಕ್. ಸುಮ್ಮನೆ ಕೇಳಿದ್ರು ಫೋಟೋ ತೆಗ್ದದ್ದು ಯಾಕೆ, ಫೋಟೋ ಯಾಕೆ ಮಾಡಿದ್ರು, ಅದಕ್ಕೆ ಸುಮ್ಮನೆ ಏನಾದ್ರು ಭಯನ ಮಾಡಿದ್ರು ಅಷ್ಟೇ. ಬಂದು ಹೊಡೆದ್ರು, ಓಡಿಸಿ ಹೊಡೆದ್ರು. ನಿಂತಿದ್ದೆ ಸೈಡಲ್ಲಿ, ಮೀನು ಡೆಲಿವರಿ ಮಾಡಲಿಕ್ಕೆ ಒಬ್ಬರು ಕಾಯ್ತಾ ಇದೆ ಕೊಡಲಿಕ್ಕೆ. ಆವಾಗ ಅವರು ಬಂದರು. ಕುಂಟಿಗಾನ ಚಾವಡಿ ಹೋಟೆಲ್ ಹತ್ತಿರ ಫುಲ್ ಮೇಲ್ಕೈ ಎಲ್ಲ ಫುಲ್ ಹೊಡೆದಿದ್ದಾರೆ. 6 ಜನದ್ದು ಮೂಗಲ್ಲಿ ಬಾಯಲ್ಲೆಲ್ಲ ಫುಲ್ಲು ರಕ್ತ ಬರ್ತಾಯಿತ್ತು. ಅಲ್ಲಿಂದ ಓಡಿಕೊಂಡು ಹೋಗಿ ಅಲ್ಲಿ ಪೊಲೀಸವರ ಹತ್ರ ಪೊಲೀಸ್ ಗಾಡಿ ಸಿಕ್ತು. ಅದರಲ್ಲಿ ಹತ್ಕೊಂಡು ಅವರ ಎನ್ಲಾಕ್ ಹಾಸ್ಪಿಟಲ್ಗೆ ಕೊಂಡೋದ್ರು. ಅಲ್ಲಿಂದ ಮತ್ತು ನಮ್ಮ ಫ್ರೆಂಡ್ ಬಂದು ಐಲ್ಯಾಂಡಿಗೆ ಇದು ಮಾಡಿದ್ದಾರೆ. ಏನೂ ಇರಲಿಲ್ಲ. ಬೈದರು, ಫುಲ್ ಬೈದರು. ಇದು ಒಟ್ರಾಸಿ ಎಂತೆಲ್ಲ ಬಪ್ಪರ್ ಬೈದರು. ಇದು ಕಾಣಲಿಲ್ಲ ನನಗೆ. ಹೋದೆ ನಾನು. ಹೋಗಿ ಅವರು ಬೆನ್ನಿಟ್ಕೊಂಡು ಬಂದು ಹೊಡೆದರು. ನನಗೆ ಯಾರನ್ನು ಪರಿಚಯ ಇಲ್ಲ, ಯಾರ ಉದ್ದೇಶ ಇಲ್ಲ, ನನಗೆ ಗೊತ್ತಿಲ್ಲ ಎಂಥದ್ದಂತ. ಜನ ಇದ್ದರು, ಯಾರು ಬರಲಿಲ್ಲ ಹತ್ತಿರ. ಫುಲ್ ಮೇಲೆ ಇಲ್ಲಿ ಎಲ್ಲ ಗಾಯ ಆಗಿದೆ, ಮೂಗಿನ ಒಳಗೆ. ನಮಗೆ ಡ್ಯೂಟಿ ಹೊಟ್ಟೆಪಾಡಿಗೆ ಬರಬೇಕಾಗ್ತದಲ್ಲ. ಬೆಳಿಗ್ಗೆ 2:45ಕ್ಕೆ ಬಂದಿದ್ದೇನೆ ಡ್ಯೂಟಿಗೆ. ಒಂದು 6:30 ಗಂಟೆಗೆ ಅಲ್ಲಿ ಒಂದು ಡೆಲಿವರಿ ಇತ್ತು, ಮೀನು ಕೊಡಲಿಕ್ಕೆ. ಕೊಟ್ಟು ಬರುವ ಅಂತ ಹೋಗಿದ್ದು. ಬಸ್ಸಲ್ಲಿ ಆಗಲಿಕ್ಕೆ ಹೇಳಿದ್ರು. ಬಸ್ ಬಂದಾಗಿತ್ತು. ಆದ ಕಾರಣ ನಾನೇ ಡೆಲಿವರಿ ಕುಂಟಿಗಾನದ ಹತ್ರ ಹೋಗಿ ಅಲ್ಲಿ ಕೊಡುವಂಥ ರಿಕ್ಷಾ ಬರ್ತದೆ, ಅವರ ಹತ್ರ ಕೊಡು ಅಂತ ಹೇಳಿದರು. ಅದಕ್ಕೆ ಕೊಡಲಿಕ್ಕೆ ಹೋಗಿದ್ದೆ. ಕಲ್ಲು ಹಾಕಲಿಕ್ಕೆ ಬಂದರು. ಆವಾಗ ಒಂದು ಹಿಂದೂ ಹೆಂಗಸರು ಬಂದು ನನ್ನನ್ನು ಕಾಪಾಡಿದರು. ಅವರು ಬೊಬ್ಬೆ ಹಾಕಿ ಅವರಿಗೆಲ್ಲ ಇದು ಮಾಡಿ ಜೋರು ಮಾಡಿ ಅವರು ಓಡಿದ್ರು. ಅದ ನಂತರ ನಾನು ಓಡ್ಕೊಂಡು ಬರುವಾಗ ಮತ್ತು ಅವರ ಗಾಡಿಯಲ್ಲಿ ನನಗೆ ಪೊಲೀಸವರ ಹತ್ರ ಸ್ವಲ್ಪ ಡ್ರಾಪ್ ಮಾಡಿಬಿಟ್ರು. ಅವರು ಗಾಡಿಯಲ್ಲಿ 2 ವೀಲರಲ್ಲಿ ಬರ್ತಾಯಿದ್ರು. ಪಾಪ ಅವರು ಬೊಬ್ಬೆ ಹಾಕಿ ಇದು ಮಾಡಿ ಅವರೇ ನನ್ನನ್ನು ಕಾಪಾಡಿದ್ದು ದೇವರ ದಯದಿಂದ. ಇಷ್ಟು ಇದೆ. ಅವರು ಅಲ್ಲಿ ಹತ್ತಿರ ಬಂದು ಬೊಬ್ಬೆ ಹಾಕಿ ಅವರಿಗೆ ಬೈದು ಅವರನ್ನು ದೂಡಿ ಹಾಗೆಲ್ಲ ಮಾಡಿದರು. ಅವರು ಕಲ್ಲು ಎತ್ಕೊಂಡು ಹಾಕ್ಲಿಕ್ಕೆ ಬರುವಾಗಲೇ ಅವರ ಹೆಂಗಸರು ಬಂದರು. ಆವಾಗ ಅವರು ಬೊಬ್ಬೆ ಹಾಕಿ ಇದು ಮಾಡುವಾಗ ನಾನು ಓಡಲಿಕ್ಕೆ ಸ್ವಲ್ಪ ಇದಾಯಿತು. ಸ್ವಲ್ಪ ವಾಪಸ್ ಹೋಗುವಾಗ ಅವರು ರಿಟರ್ನ್ ಹೋದರು. ಮತ್ತು ಅವರ ಹೆಂಗಸರು ನಾನು ಕರ್ಕೊಂಡು ಬಂದು ಪೊಲೀಸವರ ಹತ್ರ ಅಲ್ಲಿ ಡ್ರಾಪ್ ಮಾಡಿ ಹೋದ್ರು. ಆಮೇಲೆ ಪೊಲೀಸ್ನವರು ಇನ್ಸ್ಪೆಕ್ಟರ್ ಅವರು ಎನ್ಲಾಕ್ ಹಾಸ್ಪಿಟಲ್ಗೆಲ್ಲ ಅವರು ಕರ್ಕೊಂಡು ಬಂದು ಟ್ರೀಟ್ಮೆಂಟಲ್ಲಿ ಮಾಡುವಾಗ ಮತ್ತು ನನ್ನ ಫ್ರೆಂಡ್ ರಫೀಕ್ ಅಂತಿದ್ದಾರೆ, ಅವರು ಬಂದು ಐಲ್ಯಾಂಡ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದರು.